ಹಾಯ್ ಫ್ರೆಂಡ್ಸ್, ಇವತ್ತು ಬಾಲ್ಸಮಿನ ಹೂವಿನ ಗಿಡದ ವಿಡಿಯೋ ಮಾಡ್ತಾ ಇರೋದು. ಈ ಸಲ ಕಳೆದ ಎಲ್ಲ ಸಲಕ್ಕಿಂತ ಜಾಸ್ತಿ ಗಿಡಗಳನ್ನ ಕೊಡ್ತಾಯಿದ್ದೀನಿ. ಈ ಸಲ ಸುಮಾರು 100 ಗಿಡಗಳನ್ನು ಕೊಡ್ತಾ ಇರೋದು. 100 ಗಿಡದಲ್ಲಿ 100 ಕೂಡ ಎಲ್ಲ ರೆಡ್ ಕಲರ್ ಹೂವನ್ನು ಬಿಡೋ ಗಿಡಗಳೇ. ನಂತರ ಇನ್ನೂ ಬೇರೆ ಬೇರೆ ಬಣ್ಣದ ಹೂ ಬಿಡೋ ಗಿಡಗಳು ಸಹ ಇದ್ದಾವೆ. ಅದನ್ನು ಮುಂದಿನ ಸಲ ಕೊಡ್ತೀನಿ. ಈ ಸಲ ಪೂರ್ತಿ ರೆಡ್ ಕಲರ್ ಹೂವನ್ನು ಬಿಡೋ ಗಿಡಗಳನ್ನ ಕೊಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇವೇ ಈ ಸಲ ಕೊಡ್ತಿರೋ ಗಿಡಗಳು. ಈ ಗಿಡಗಳನ್ನು ಹೋದ ಭಾನುವಾರನೇ ಕೊಡೋಕ್ಕೆ ಅಂತೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಬಟ್ ಭಾನುವಾರದಿಂದ ಬೇರೆ ಕೆಲಸದಲ್ಲಿ ಬ್ಯುಸಿಯಾಗಿದ್ದರಿಂದ ನಾನು ಕೊಡೋಕ್ಕಾಗಿರಲಿಲ್ಲ. ಮಧ್ಯೆ ಒಂದಿನ ಮಳೆ ಬಂದು ಒಂದು ಸ್ವಲ್ಪ ಗಿಡಗಳೆಲ್ಲ ಬೇರೆಲ್ಲ ಆಚೆ ಬಂದುಬಿಟ್ಟು ಒಣಗೋಗಿದ್ದಾವೆ. ಒಂದು 20 ಗಿಡ ಒಣಗೋದು. ಇನ್ನೂ ಒಂದು 80 ಗಿಡಗಳು ಇನ್ನೂ ಚೆನ್ನಾಗಿದ್ದಾವೆ. ಈ ಸಲ ಈ ಗಿಡಗಳನ್ನ ಕೊಡ್ತಾಯಿದ್ದೀನಿ. ಫ್ರೆಂಡ್ಸ್, ಕಳೆದ ಸಲ ಗಿಡ ಇಡಬೇಕಾದ್ರೆ ಬೇರೆ ಯಾವ ಜಾಗದಲ್ಲಿ ಗಿಡ ಇಡಬೇಕು ಅಂತ ಸಲಹೆಯನ್ನು ಕೇಳಿದ್ದೆ. ತುಂಬ ಜನ ಬೇರೆ ಬೇರೆ ಜಾಗದಲ್ಲಿ ಹೇಳಿದ್ದೀರಾ. ಅದರಲ್ಲಿ ನಾಳೆ ಪಾಂಡವಪುರ ಶಿಕ್ಷಕರ ಭವನ ಹತ್ರ ಗಿಡನ ಇಡ್ತಾ ಇದ್ದೀನಿ. ನಾಳೆ ಯಾರ್ಯಾರು ಶಿಕ್ಷಕರ ಭವನ ಅಕ್ಕಪಕ್ಕ ಇದ್ದೀರಾ ಅವರು, ಅಥವಾ ಶಿಕ್ಷಕರ ಭವನದ ಕಡೆ ಯಾರ್ಯಾರು ಓಡಾಡ್ತೀರಾ ಅವರು ಬಂದು ಗಿಡನ ತಗೊಳ್ಳಿ. ಈ ಗಿಡನ ಬೆಳೆಯೋದು ತುಂಬ ಸುಲಭ. ಇದನ್ನು ಮಣ್ಣಲ್ಲೇ ಹಾಕಿ ಬೆಳಿಬೇಕು ಅಂತೇನಿಲ್ಲ. ಒಂದು ಪಾಟ್ನಲ್ಲೇ ಹಾಕಿ ಕಾಂಪೌಂಡ್ ಮೇಲೆ ಇಟ್ಟು ಕೂಡ ಗಿಡನ ಬೆಳೆಸ್ಬೋದು. ಇದು ತುಂಬ ಈಸಿಯಾಗಿ ಬೆಳೆಯುತ್ತೆ. ಹಾಗಾಗಿ ಯಾರ್ಯಾರು ಗಿಡನ ಬೆಳೆಸೋಕೆ ಆಸೆ ಇದೆ ಎಲ್ಲರೂ ಗಿಡಗಳನ್ನ ತಗೊಂಡು ಗಿಡನ ಬೆಳೆಸಿ. ಮತ್ತು ನಾಳೆ ಗಿಡನ ಇಡಬೇಕಾದ್ರೆ ಮತ್ತೆ ಇನ್ನೊಂದು ವಿಡಿಯೋ ಮಾಡಾಕ್ತೀನಿ ನೋಡಿ.